ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಪಾರ್ವತಿ. ಜ್ಯೋತಿಷ್ಯ ಜ್ಞಾನಸುಧಾ ಬೈ ಪಾರ್ವತಿ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ವೀಡಿಯೋಸ್ ಇಷ್ಟ ಆದರೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ನಿಮಗೆ. ಇಲ್ಲ ಅಂದರೆ ನಿಮಗೆ ಗೊತ್ತಾಗಲ್ಲ ನಾನು ಹೊಸದು ಯಾವುದು ಇದು ಮಾಡಿದ್ದೀನಿ ಅಂತ. ಸಬ್ಸ್ಕ್ರೈಬ್ ಮಾಡಿದರು ಆದ್ದರಿಂದ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇವತ್ತಿನ ವಿಷಯ 64ನೇ ನವಾಂಶಾಧಿಪತಿ ಅಂದರೆ ಏನು, ಅದನ್ನು ಕರ ನವಾಂಶಾಧಿಪತಿ ಅಂತ ಹೇಳ್ತೀವಿ. ಸಾವು ಅಥವಾ ಮೃತ್ಯು ಸಮಾನ ಕಷ್ಟವನ್ನು ಇದು ಸೂಚಿಸುತ್ತೆ. ಇದನ್ನು ಹೇಳಬೇಕು ಅಂದರೆ ಫಸ್ಟು ನವಾಂಶದ್ದು ಇಂಟ್ರೊಡಕ್ಷನ್ ಕೊಡಬೇಕು ಅಂತ ನಾನು ಈ ಹಿಂದಿನ ವಿಡಿಯೋದಲ್ಲಿ ನವಾಂಶ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಟ್ಟಿದ್ದೀನಿ. ಇವತ್ತು ಈ 64ನೇ ನವಾಂಶಾಧಿಪತಿ ಏನು, ಇದ್ರ ಫಲ ಅನ್ನೋದು ನಿರೂಪಣೆ ಮಾಡಿ ತೋರಿಸ್ತೀನಿ. ಬರೀ ಕ್ಯಾಲ್ಕುಲೇಷನ್ನು ಅದರದ್ದು ಅರ್ಥ ಏನು ಅಂತದ್ದು ಎಕ್ಸಾಂಪಲ್ಸು ಒಂದೆರಡು ಕೊಟ್ಟಿದ್ದೀನಿ. ಬರೀ ಕ್ಯಾಲ್ಕುಲೇಟ್ ಮಾಡಿರೋ ಚಾರ್ಟಿನ ಮಾತ್ರ ಕೊಟ್ಟಿದ್ದೀನಿ. ಮುಂದೆ ಬೇಕಾದರೆ ಯಾವುದಾದ್ರೂ ಎಕ್ಸಾಂಪಲ್ಸ್ ಕೊಡೋಣ. ಫಸ್ಟ್ ಇದನ್ನು ಕಲ್ತ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಏನಂದರೆ ಇದನ್ನು ಕೇಳಿದರು, ನಾನು ನಿಮ್ಗೆ ಯಾವ ಸಬ್ಜೆಕ್ಟ್ ಬಗ್ಗೆ ತಿಳಿಸ್ಬೇಕು ಅಂದರೆ ಡೆತ್ ಸೀಕ್ರೆಟ್ ಅಂತ ಕೇಳಿದರು. ಡೆತ್ ಸೀಕ್ರೆಟ್ ಕಂಡುಹಿಡಿಯೋದು ಎರಡು ವಿಧಾನ ಇರುತ್ತೆ. ಒಂದು ಮಾರಕ ಬಾಧಕಾಧಿಪತಿಗಳ ದಶೆ ಜೊತೆಗೆ 64ನೇ ನವಾಂಶಾಧಿಪತಿ ಬರೋದು, ಅಥವಾ 22ನೇ ದ್ರೇಕಾಣಾಧಿಪತಿ ಅಂತ. 22ನೇ ದ್ರೇಕಾಣಾಧಿಪತಿ ಇನ್ನೊಂದು ಸತಿ ತೋರಿಸ್ತೀನಿ, ಅದು D3ಇಂದ ಕಂಡುಹಿಡಿಯೋದು. 64ನೇ ನವಾಂಶಾಧಿಪತಿ D9 ಕುಂಡ್ಲಿ, ವರ್ಗ ಕುಂಡ್ಲಿಯಿಂದ ಕಂಡುಹಿಡಿಯೋದು ಆಗಿರುತ್ತೆ. ಲಗ್ನಕ್ಕೂ ಚಂದ್ರಕ್ಕೂ ಎರಡು ಕಂಡುಹಿಡಿಬೋದು. ಇದನ್ನು ಇವತ್ತು ತಿಳ್ಕೊಳ್ಳಿ ಅಂತ ಹೇಳ್ತಾ, ನನ್ನ ಹತ್ರ ಯಾರಾದರೂ ಅಪಾಯಿಂಟ್ಮೆಂಟ್ ತೊಗೋಬೇಕು ಅಂತ ಇಚ್ಛಿಸಿದರೆ ಈ ಫೋನ್ ನಂಬರ್ ಕೊಟ್ಟಿದ್ದೀನಿ, ನಂದು 9945299511 ನನ್ನ ಫೋನ್ ನಂಬರು, ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ಹೋಗೋಣ, ವಿಷಯಕ್ಕೆ ಬರೋಣ. ನೋಡಿ, 64ನೇ ನವಾಂಶಾಧಿಪತಿ. ಈ ಫಸ್ಟ್ ಒಂದು ಸ್ಟಾರ್ಟಿಂಗ್ 3 ಲೈನ್ಸು, ಲಾಸ್ಟ್ ನವಾಂಶದ್ದು ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ಕೊಟ್ಟಿದ್ದೀನಿ. ಇವತ್ತು ಮತ್ತೆ ಯಾಕೆ ರಿಪೀಟ್ ಮಾಡ್ತಿದ್ದೀನಿ ಅಂದರೆ, ಯಾರಾದರೂ ಇದನ್ನು ನೋಡಿಲ್ಲ ವಿಡಿಯೋನ ಅಂದರೆ ಇದನ್ನು ನೋಡಿದ್ರೆ ನಿಮಗೆ ಫಸ್ಟ್ ನವಾಂಶ ಅಂದರೆ ಏನು ಅನ್ನೋದು ಸಿಂಪಲ್ಲಾಗಿ ಒಂದೆರಡು ಲೈನಲ್ಲಿ ಕೊಟ್ಟಿದ್ದೀನಿ. ನೋಡಿ, ಬಚಕ್ರದಲ್ಲಿ 27 ನಕ್ಷತ್ರಗಳಿದ್ದು ಒಂದು ನಕ್ಷತ್ರಕ್ಕೆ 4 ಪಾದಗಳು ಇರುತ್ತವೆ. 27 ನಕ್ಷತ್ರ ಇಂಟು 4 ಪಾದಗಳಂತೆ ಗುಣಿಸಿದಾಗ ಸಿಗುವುದು 108 ಪಾದಗಳು. ಒಂದು ನಕ್ಷತ್ರ ಪಾದಕ್ಕೆ ಒಂದು ನವಾಂಶ ಆಗುತ್ತದೆ. ಒಂದು ನಕ್ಷತ್ರ ಪಾದದ ಅಥವಾ ಒಂದು ನವಾಂಶದ ವಿಸ್ತೀರ್ಣ 3 ಡಿಗ್ರಿ 20 ಆಗಿರುತ್ತದೆ ನಿಮಿಷ. ಅಂದರೆ 3.20 ಡಿಗ್ರಿ ಅಂದರೆ 3 ಡಿಗ್ರಿ 20 ನಿಮಿಷ ಆಗಿರುತ್ತದೆ. ಒಂದು ರಾಶಿಗೆ 9 ನವಾಂಶ ಇರುತ್ತದೆ. ಹೇಳಿದ್ನಲ್ಲ, 27 ನಕ್ಷತ್ರ ನಮ್ಮ ಟೋಟಲಿ ಬಚಕ್ರ. ಅದರಲ್ಲಿ ಅಭಿಜಿತ್ ನಕ್ಷತ್ರ ಇದ್ರೂ ಅದನ್ನು 28 ಅಂತಂದ್ರು ಇದು ಮಾಡಿಲ್ಲ. ಆ ಅಭಿಜಿತ್ ನಕ್ಷತ್ರ ಏನಾದರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಉತ್ತರಾಷಾಢ ಕೊನೆ ಭಾಗ, ಶ್ರವಣ ಮೊದಲನೇ ಭಾಗ ಸೇರಿಸಿ ಇದೇ ಇದರಲ್ಲೇ ಅಭಿಜಿತ್ ಮಾಡಿರ್ತಾರೆ, ಅದನ್ನು ಉಪಯೋಗಿಸ್ಕೊಂಡೇ ಮಾಡಿರ್ತಾರೆ. ಸೊ ನೀವು 27 ನಕ್ಷತ್ರ ತೊಗೊಂಡ್ರು 28 ನಕ್ಷತ್ರ ತೊಗೊಂಡು ಇಷ್ಟೇ ಇದಾಗುತ್ತೆ. ಒಟ್ಟು ನಾವು ಇವಾಗ ಕನ್ಸಿಡರ್ ಮಾಡೋದು 27 ನಕ್ಷತ್ರ. ಒಂದು ನಕ್ಷತ್ರಕ್ಕೆ 4 ಪಾದ ಇರುತ್ತೆ. ಇದು ಜನರಲಿ ಎಲ್ರಿಗೂ ಗೊತ್ತಿರುತ್ತೆ. ಆ 27 ನಕ್ಷತ್ರ ಇಂಟು 4 ಪಾದ ಮಾಡಿದಾಗ ಗುಣಿಸಿದಾಗ ಸಿಗೋದು 108 ಪಾದಗಳು. ಒಂದು ರಾಶಿಗೆ 9 ಪಾದ ಇರುತ್ತೆ. ಒಂದು ನವಾಂಶನ 3 ಡಿಗ್ರಿ 20 ನಿಮಿಷ ಆಗಿರುತ್ತೆ. ಒಂದು ನಕ್ಷತ್ರ ಪಾದ = ಒಂದು ನವಾಂಶ. ಇದ್ರದ್ದು ವಿಸ್ತೀರ್ಣ ಏನಿರುತ್ತೆ ಅದರದ್ದು 3.20 ಡಿಗ್ರಿ ಆಗಿರುತ್ತೆ ಅಂತ ಹೇಳ್ಬೋದು. ಇದು ಬೇಸಿಕ್ಕು ನೀವು ತಿಳ್ಕೊಳ ಅಂಥದ್ದು. ನಿಮಗೆ ಇದನ್ನು ನೋಡಿದಾದ್ಮೇಲೆ ಬೇಕು ಅಂದರೆ ನನ್ನ ನವಾಂಶ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನೋದು ನೋಡಿ ನಿಮ್ಗೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ಪ್ರತಿಯೊಂದು ಲಗ್ನಕ್ಕೂ 12 ರಾಶಿಗೂ ಹೆಂಗೆ 108 ಪಾದಗಳು ಹೆಂಗೆ 9 ಸಾರಿ ಬಚಕ್ರನ ಇದಾಗುತ್ತೆ, ಸರ್ಕ್ಯುಲೇಟ್ ಆಗುತ್ತೆ ಅನ್ನೋದನ್ನು ಅಲ್ಲಿ ಕ್ಲಿಯರಾಗಿ ಒಂದು 3/4 ಗಂಟೆದು ವಿಡಿಯೋ ಇದೆ. ಕಲಿಯೋರು ಖಂಡಿತ ಅದನ್ನು ನೋಡ್ಬೋದು. ಇವಾಗ ಜಾತಕದಲ್ಲಿ ಸಾವು ಯಾವಾಗ ಬರುತ್ತೆ ಅನ್ನೋದು ನೋಡೋಣ. ಜಾತಕದಲ್ಲಿ ಸಾವು ಯಾವಾಗ ಬರುತ್ತದೆ ಎಂಬುದನ್ನು ಸೂಚಿಸುವುದು 64ನೇ ನವಾಂಶಾಧಿಪತಿ. ಇದನ್ನು ಕರ ನವಾಂಶಾಧಿಪತಿ ಎಂದು ಸಹ ಹೇಳುತ್ತೇವೆ. 64ನೇ ನವಾಂಶವು ಲಗ್ನದಿಂದ ಎಣಿಸಿದಾಗ 8ನೇ ಮನೆಗೆ ಬರುತ್ತದೆ. ಒಂದು ರಾಶಿಯಲ್ಲಿ 9 ನವಾಂಶ
7 ರಾಶಿಯಿಂದ ಗುಣಿಸಿದರೆ 63 ಆಗುತ್ತದೆ. ಆದ್ದರಿಂದ 64ನೇ ನವಾಂಶ 8ನೇ ಮನೆಯಲ್ಲಿ ಬೀಳುತ್ತದೆ. 8ನೇ ಮನೆಯಲ್ಲಿ 64ನೇ ನವಾಂಶವು ಲಗ್ನದ ಡಿಗ್ರಿಯೇ ಆಗಿರುತ್ತದೆ. ಅಥವಾ ಲಗ್ನ ಆ ರಾಶಿಯ 4ನೇ ನವಾಂಶದಲ್ಲಿದ್ದರೆ 64ನೇ ನವಾಂಶವು ಸಹ ಲಗ್ನದಿಂದ 8ನೇ ರಾಶಿಯ 4ನೇ ನವಾಂಶ ಆಗುತ್ತದೆ. ಇವಾಗ ಅರ್ಥ ಹೇಳ್ತೀನಿ ನೋಡಿ. 64ನೇ ನವಾಂಶನ ನಾವು ಸಾವನ್ನು ಸೂಚಿಸುವ ಗ್ರಹ, ಇದು ಅಲ್ಲಿ ಬಿದ್ದಿರೋದು ಗ್ರಹ ಆಗಲಿ ಆ ನವಾಂಶಾಧಿಪತಿ ಆಗಲಿ ಸಾವು ಸೂಚಿಸುತ್ತೆ ಅಂತ ಹೇಳ್ತೀವಿ. ಇದನ್ನು ಕರನವಾಂಶಾಧಿಪತಿ ಅಂತ ಹೇಳ್ತೀವಿ. ಈ ಲಗ್ನದಿಂದ ಎಣಿಸಿದಾಗ ಎಲ್ಲಿ ಬರುತ್ತೆ ಅಂದರೆ, ನಾವು ಲಗ್ನ ಯಾವ ಮನೆಯಲ್ಲಿದೆಯೋ ಅಲ್ಲಿಂದ 8ನೇ ಮನೆಗೆ 64ನೇ ನವಾಂಶ ಬರುತ್ತೆ. ಒಂದು ರಾಶಿಯಲ್ಲಿ 9 ನವಾಂಶ ಇರುತ್ತೆ. 64 ಅಂದರೆ ನೀವು ಒಂದು ರಾಶಿಯಲ್ಲಿ 9 ನವಾಂಶ ಡಿವೈಡೆಡ್ ಬೈ 64 ಮಾಡಿದ್ರೆ ಏನಾಗುತ್ತೆ, ಅವಾಗ 9 63 63 ಆಗಿ 64ನೇದಕ್ಕೆ ಏನಾಗುತ್ತೆ, ನವಾಂಶ 8ನೇ ರಾಶಿಯಲ್ಲಿ ಬೀಳುತ್ತೆ. ಒಂದು ರಾಶಿಯಲ್ಲಿ 9 ನವಾಂಶ 7 ರಾಶಿ ದಾಟಿ 8ನೇ ರಾಶಿಗೆ ಬಂದಾಗ ಲಗ್ನದಿಂದ ಎಣಿಸ್ಕೊಂಬರ್ಬೇಕು. ಅದು 8ನೇ ಮನೆಯಲ್ಲಿ ಯಾವ ಲಗ್ನದಲ್ಲಿ ಯಾವ ನವಾಂಶ ಇರುತ್ತೋ ಅದೇ 8ನೇ ಮನೆಯಲ್ಲಿ ಅಷ್ಟನೇ ನವಾಂಶ. ಇವಾಗ ಲಗ್ನದಲ್ಲಿ ಒಂದು ವೇಳೆ ಲಗ್ನದ್ದು ಸ್ಟಾರ್ಟಿಂಗ್ ಮೊದಲನೇ ನವಾಂಶದಲ್ಲೇ ಬಿದ್ದಿದ್ರೆ 8ನೇ ಮನೆಯಲ್ಲಿ ಮೊದಲನೇ ನವಾಂಶದಲ್ಲೇ ಬರುತ್ತೆ 64ನೇದು. ಅದು 2ನೇದು ಬಿದ್ದಿದ್ರೆ 2ನೇದರಲ್ಲೇ ಬೀಳುತ್ತೆ 8ನೇ ಮನೆ. 8ನೇ ಮನೆಯಲ್ಲಿ 64ನೇ ಅಂಶ 2ನೇದು ಇರುತ್ತೆ. ಈ ರೀತಿ ನಾವು ನೋಡಿಕೊಂಡು ಬರಬೇಕಾಗುತ್ತೆ. ಒಂದು ವೇಳೆ ನೋಡಿ ಇಲ್ಲಿ ಕೊಟ್ಟಿರೋದನ್ನ ನೀನು 8ನೇ ಮನೆಯಲ್ಲಿ ಬೀಳುತ್ತೆ. 8ನೇ ಮನೆಯಲ್ಲಿ 64ನೇ ಅಂಶ ಏನಾಗುತ್ತೆ, ಲಗ್ನ ಯಾವ ಡಿಗ್ರಿ ಇರುತ್ತೋ ಅದೇ ಡಿಗ್ರಿ ಇರುತ್ತೆ ಅಂತ ಹೇಳಿದ್ದೀನಿ. ಇವಾಗ ಲಗ್ನ 10 ಡಿಗ್ರಿ 20 ನಿಮಿಷ ಅನ್ನೋದು ಏನಾದರೂ ಇದ್ದರೆ 8ನೇ ನವಾಂಶ ಏನಾಗುತ್ತೆ, ಯಾವ ರಾಶಿಯಲ್ಲಿ 8, ಇವಾಗ ಮೇಷರಾಶಿಯಿಂದ ಎಣಿಸಿದ್ರೆ 8 ವೃಶ್ಚಿಕ ಆಗುತ್ತೆ. ವೃಶ್ಚಿಕ ರಾಶಿಯಲ್ಲಿ ಮೇಷರಾಶಿಯಲ್ಲಿ 10 ಡಿಗ್ರಿ 20 ನಿಮಿಷ ಅಂದರೆ ವೃಶ್ಚಿಕ ರಾಶಿಯಲ್ಲಿ 10 ಡಿಗ್ರಿ 20 ನಿಮಿಷ ಏನಾಗುತ್ತೆ, 64ನೇ ನವಾಂಶ ಆಗುತ್ತೆ ಅಂತ ಹೇಳಿದ್ದೀನಿ. ಒಂದು ವೇಳೆ ಲಗ್ನ ಯಾವುದೋ ಒಂದು ರಾಶಿಯಲ್ಲಿ ತಗೊಳ್ಳಿ, ಲಗ್ನ ಇವಾಗ ಕಟಕ ರಾಶಿ ತೊಗೊತೀನಿ. ಕಟಕ ರಾಶಿಯಲ್ಲಿ 4ನೇ ನವಾಂಶ, 1ನೇ ನವಾಂಶ ಏನಾಗುತ್ತೆ ಪುನರ್ವಸು 1, 2ನೇ ನವಾಂಶ ಪುಷ್ಯ 1, 3ನೇ ನವಾಂಶ ಪುಷ್ಯ 2, 4ನೇ ನವಾಂಶ ಪುಷ್ಯ 3 ಆಗುತ್ತೆ. ಅಲ್ಲಿ 4ನೇ ನವಾಂಶ ಪುಷ್ಯ 3 ಆದರೆ ಕುಂಭರಾಶಿಯಲ್ಲಿ 4ನೇ ನವಾಂಶ ಅಂದರೆ ಯಾವುದಾಗುತ್ತೆ ಅಂತೀರಾ, ಅಲ್ಲಿಂದ 8ನೇ ಮನೆಗೆ ಲೆಕ್ಕ ಹಾಕ್ಕೊಳ್ಳಿ. ಕುಂಭರಾಶಿಯಲ್ಲಿ 4ನೇ ನವಾಂಶ ಯಾವುದಾಗುತ್ತೆ ಅಂದರೆ ಕುಂಭರಾಶಿಯಲ್ಲಿ ಸ್ಟಾರ್ಟ್ ಆಗೋದು ಧನಿಷ್ಠ 3, ಧನಿಷ್ಠ 4, ಶತಭಿಷ 1, ಶತಭಿಷ 2. ಅಂದರೆ ಕುಂಭರಾಶಿಯಲ್ಲಿ 4ನೇ ನವಾಂಶ ಯಾವುದಾಯಿತು, ಶತಭಿಷ 2ನೇ ಪಾದ 4ನೇ ನವಾಂಶ ಆಯಿತು. ಡಿಗ್ರಿ ವೈಸ್ ಲೆಕ್ಕ ಹಾಕಿದಾಗ ಇಲ್ಲಿ ಡಿಗ್ರಿ 11 ಡಿಗ್ರಿ 30 ನಿಮಿಷ ಅಂತ ಇದ್ದರೆ ಅಲ್ಲಿ ಕುಂಭರಾಶಿಯಲ್ಲಿ 64ನೇ ನವಾಂಶಾಧಿಪತಿ ಯಾರಾಗ್ತಾನೆ, ಶತಭಿಷ 2 11 ಡಿಗ್ರಿ 30 ನಿಮಿಷದಲ್ಲಿ ಬೀಳುತ್ತೆ ಅಂತ ಹೇಳ್ಬೋದು. ಈ ರೀತಿ ನಾವು ನೋಡ್ಕೊಂಬರ್ಬೇಕು. ಒಂದು ವೇಳೆ ಲಗ್ನ ಹೇಳಿದ್ನಲ್ಲ 4ನೇ ನವಾಂಶದಲ್ಲಿದ್ದರೆ 64ನೇ ನವಾಂಶ ಸಾಕ, ಲಗ್ನದಿಂದ 8ನೇ ರಾಶಿಯಲ್ಲಿ 4ನೇ ನವಾಂಶ ಇದಿರುತ್ತೆ. ಇದು ಉದಾಹರಣೆ ಮೂಲಕ ತೋರಿಸೋಣ ನೋಡಿ. 64ನೇ ನವಾಂಶಾಧಿಪತಿ ಉದಾಹರಣೆ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಕುಂಡ್ಲಿಯಲ್ಲಿ ರಾಶಿ ಕುಂಡ್ಲಿ ಲಗ್ನ ಏನು ಕೊಟ್ಟಿದ್ದೀನಿ, ಮೀನ ಲಗ್ನ 10 ಡಿಗ್ರಿ 20 ನಿಮಿಷ ಇದೆ. ರಾಶಿ ಕುಂಡ್ಲಿಯಲ್ಲಿ ನೋಡಿ ಲಗ್ನದಿಂದ 8ನೇ ಮನೆಗೆ ಎಣಿಸ್ಕೊಂಬರ್ಬೇಕು. ಲಗ್ನ ಮೀನ, ಮೇಷ 2ನೇ ಮನೆ, ಮೀನ 3ನೇ ಮನೆ, ಮಿಥುನ 4ನೇ ಮನೆ, ಕಟಕ 5ನೇ ಮನೆ, ಸಿಂಹ 6ನೇ ಮನೆ, ಕನ್ಯಾ ರಾಶಿ 7ನೇ ಮನೆ. 8ನೇ ಮನೆಯಲ್ಲಿ ಬಿತ್ತು ತುಲಾ ರಾಶಿಗೆ ಬಿತ್ತು. ನೀವು ಕೌಂಟ್ ಮಾಡ್ಕೊಂಬನ್ನಿ 1 2 3 ಅಂತ ಬಿಟ್ಟು 8ನೇ ಮನೆಯಲ್ಲಾಯಿತು. ತುಲಾ ರಾಶಿಗೆ 64ನೇ ನವಾಂಶ ಬಿತ್ತು. ಎಷ್ಟು ಡಿಗ್ರಿ ಇರುತ್ತೆ ಈ ಹಿಂದೆನೇ ಹೇಳಿದ್ದೀನಿ. ಲಗ್ನ ಎಷ್ಟು ಡಿಗ್ರಿ ಇದೆಯೋ ನವಾಂಶ 8ನೇ ಮನೆಯಲ್ಲಿ ಅಷ್ಟೇ ಡಿಗ್ರಿಯಲ್ಲಿ ಇರುತ್ತೆ. 10 ಡಿಗ್ರಿ 20 ನಿಮಿಷ ಅಂದರೆ 10 ಡಿಗ್ರಿಯಿಂದ 13 ಡಿಗ್ರಿ 20
ನಿಮಿಷದ ತನಕ ನಾವು ಹೇಳಿರೋ ಇದಕ್ಕೆ ನವಾಂಶ ಬೀಳುತ್ತೆ. ಅಂದರೆ ಲಗ್ನ 4ನೇ ನವಾಂಶದಲ್ಲಿ ಬಿದ್ದಿದೆ, ಇಲ್ಲೂ ಅಷ್ಟೇ ತುಲಾ ರಾಶಿಯಲ್ಲಿ 4ನೇ ನವಾಂಶದಲ್ಲಿ ಲಗ್ನದ ಡಿಗ್ರಿ ಬಿದ್ದಿರುತ್ತೆ. ಅದೇ ನವಾಂಶ ಕುಂಡ್ಲಿಯಲ್ಲಿ ಈಸಿಯಾಗಿ ನೋಡಬೇಕು ಅಂದರೆ ನೋಡಿ, ನವಾಂಶ ಕುಂಡ್ಲಿ ಕೊಟ್ಟಿದ್ದೀನಿ. ಲಗ್ನ ಎಲ್ಲಿ ಬಿತ್ತು ನವಾಂಶದಿಂದ ಎಣಿಸಿದಾಗ ಇದು ಯಾವುದು ದ್ವಿಸ್ವಭಾವ ರಾಶಿ 5ನೇ ಮನೆಯಿಂದ ಎಣಿಸ್ಬೇಕು. 10 ಡಿಗ್ರಿ 20 ನಿಮಿಷ ಅಂದರೆ 4ನೇ ನವಾಂಶ. ನೋಡಿ, ಕಟಕ ರಾಶಿಯಿಂದ ಎಣಿಸ್ಬೇಕಾಗುತ್ತೆ 5ನೇ ಮನೆಯಿಂದ. ಕಟಕ ರಾಶಿ 1ನೇ ನವಾಂಶ, 2ನೇ ನವಾಂಶ ಸಿಂಹರಾಶಿ, 3ನೇ ನವಾಂಶ ಕನ್ಯಾ ರಾಶಿ, 4ನೇ ನವಾಂಶ ತುಲಾ ರಾಶಿ ಆಗುತ್ತೆ. ಆದ್ದರಿಂದ ನವಾಂಶದ ಎಲ್ಲಿ ಬೀಳುತ್ತೋ ನವಾಂಶ ಕುಂಡ್ಲಿ ನೋಡಿ, ತುಲಾ ರಾಶಿಯಲ್ಲಿ ಲಗ್ನ ಬಂತು ನವಾಂಶ ಕುಂಡ್ಲಿಯಲ್ಲಿ. ನಾವು ಯಾವಾಗಲೇ ಆಗಲಿ 64ನೇ ನವಾಂಶ ಎಣಿಸ್ಬೇಕು ಅಂದರೆ ತುಂಬ ಈಸಿ. ಇಷ್ಟು ಕ್ಯಾಲ್ಕುಲೇಷನ್ ಮಾಡೋದು ಬೇಡ. ಅಂದರೆ ನವಾಂಶ ಕುಂಡ್ಲಿಯಲ್ಲಿ ಹೋಗ್ಬಿಟ್ಟು ಲಗ್ನ ಎಲ್ಲಿ ಬಿದ್ದಿರುತ್ತೋ ಅಲ್ಲಿಂದ 4ನೇ ಮನೆ 64ನೇ ನವಾಂಶ ಆಗುತ್ತೆ. ಅಂದರೆ ನವಾಂಶಾಧಿಪತಿ ಯಾರಾದರೂ ಇಲ್ಲಿ ನವಾಂಶ ಲಗ್ನಾಧಿಪತಿ ಶುಕ್ರ ಆದ, 64ನೇ ನವಾಂಶಾಧಿಪತಿ ಯಾರಾದರೂ ಶನಿ ಆದರೂ ಆ ರಾಶಿಯಾಧಿಪತಿನೇ ಆ ನವಾಂಶದ ಅಧಿಪತಿ ಆಗ್ತಾನೆ. 64ನೇ ನವಾಂಶದ ಅಧಿಪತಿ ಯಾರಾದರೂ ಶನಿ ಆದರೂ, ಇಲ್ಲಿ 4ನೇ ಮನೆಯಲ್ಲಿ ಇಲ್ಲಿ ಕೂತಿರೋ ಗ್ರಹ ಆಗಲಿ ಭಾವ ಆಗಲಿ ಸಾವಿಗೆ ಕಾರಣ ಆಗುತ್ತೆ. 64ನೇ ನವಾಂಶ ಯಾರು ಕೇಳಿದಿರೋ ಇದನ್ನು ಕ್ಲೀನಾಗಿ ತಿಳ್ಕೊಳ್ಳಿ. ಒಂದೇ ಸತಿಗೆ ಅರ್ಥ ಆಗಲ್ಲ ಕ್ಯಾಲ್ಕುಲೇಟ್ ಮಾಡೋದು. ನವಾಂಶ ಕ್ಯಾಲ್ಕುಲೇಟ್ ಮಾಡಿಕೊಡೋದು ಹೇಗೆ ಅಂತ ತಿಳ್ಕೊಟ್ಟಿದ್ದೀನಿ. ಮತ್ತು ಡಿಗ್ರಿ ವೈಸು ಒಂದು ನವಾಂಶಕ್ಕೆ ಎಷ್ಟು ಇದಿರುತ್ತೆ, ಒಂದು ರಾಶಿಯಲ್ಲಿ ಎಷ್ಟು ಪಾದ ಇರುತ್ತೆ, ಪ್ರತಿಯೊಂದು ನವಾಂಶದ್ದು ಡಿಗ್ರಿ ವೈಸ್ ಬೇಕು ಅಂದರೆ ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ಒಂದು ಅರ್ಥ ನಿಮಗೆ ಕ್ಲೀನಾಗಿ ಆಗೋ ಥರ ಇಲ್ಲಿ ನಕ್ಷತ್ರ ಪಾದಗಳು ಹೇಳಿದ್ದೀನಿ. ಅರ್ಥ ಮಾಡ್ಕೊತಿದ್ದೀರಾ ಅಂತ ಅನಿಸುತ್ತೆ. ಕಲಿಯೋರಿಗೆ ಉಪಯೋಗ ಆಗುತ್ತೆ. ಡೆತ್ ಸೀಕ್ರೆಟ್ ಬಗ್ಗೆ ತಿಳ್ಕೊಬೇಕು ಅಂದರೆ ಫಸ್ಟು ನವಾಂಶ ತಿಳ್ಕೊಬೇಕು. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇನ್ನೊಂದು ಮ್ಯಾಟ್ರ್ ಕೊಟ್ಟಿದ್ದೀನಿ ಇದ್ರ ಬಗ್ಗೆ. 64ನೇ ನವಾಂಶಾಧಿಪತಿ ಅಲ್ಲಿ ಹೇಳಿದ್ನಲ್ಲ ಉದಾಹರಣೆ ಕುಂಡಲಿಯಲ್ಲಿ, ಅದ್ರ ಬಗ್ಗೆ ಹೇಳಿದ್ದೀನಿ. ಉದಾಹರಣೆ ಕುಂಡಲಿಯಲ್ಲಿ ಲಗ್ನದ ಡಿಗ್ರಿ 10 ಡಿಗ್ರಿ 20 ನಿಮಿಷ ಆಗಿದ್ದು 64ನೇ ನವಾಂಶ 8ನೇ ಮನೆಯಲ್ಲಿ ಬೀಳುತ್ತದೆ. 8ನೇ ಮನೆಯಲ್ಲಿ 64ನೇ ನವಾಂಶವು ಲಗ್ನದ ಡಿಗ್ರಿ ಆಗಿರುತ್ತದೆ. ಉದಾಹರಣೆ ಕುಂಡಲಿಯಲ್ಲಿ ಲಗ್ನವು ಮೀನರಾಶಿಯ 4ನೇ ನವಾಂಶದಲ್ಲಿದ್ದು 64ನೇ ನವಾಂಶವು ತುಲಾ ರಾಶಿಯ 4ನೇ ನವಾಂಶ ಆಗುತ್ತದೆ. 64ನೇ ನವಾಂಶಾಧಿಪತಿಯನ್ನು ನವಾಂಶ ಕುಂಡಲಿಯಲ್ಲಿ ಸುಲಭವಾಗಿ ಕಂಡುಹಿಡಿಯಬಹುದು. ನವಾಂಶ ಲಗ್ನದಿಂದ 4ನೇ ಮನೆ 64ನೇ ನವಾಂಶಾಧಿಪತಿ ಆಗಿರುತ್ತದೆ. ಆದ ಕಾರಣ ಉದಾಹರಣೆ ಕುಂಡಲಿಯಲ್ಲಿ ನವಾಂಶ ಕುಂಡಲಿ ಸಹ ಕೊಟ್ಟಿದ್ದೇನೆ. ಲಗ್ನ ಕುಂಡಲಿಯಲ್ಲಿ 64ನೇ ನವಾಂಶದಲ್ಲಿ ಸ್ಥಿತವಾಗಿರುವ ಗ್ರಹವು ಮೃತ್ಯು ಸಮಾನ ಕಷ್ಟ ಅಥವಾ ಮೃತ್ಯುವಿಗೆ ಕಾರಣವಾಗಿರುತ್ತದೆ. 64ನೇ ನವಾಂಶಾಧಿಪತಿಯೇ ಅಲ್ಲಿ ಇದ್ದರೆ ಕ್ರೂರವಾಗಿರುತ್ತದೆ. ಸುಲಭವಾಗಿ ಕಂಡುಹಿಡಿಯುವುದು ಮೇಲೆ ತಿಳಿಸಿರುವಂತೆ ನವಾಂಶ ಕುಂಡಲಿಯ 4ನೇ ಮನೆಯಲ್ಲಿ ಸ್ಥಿತವಾಗಿರುವ ಗ್ರಹ. ಆದರೆ ನಾನು ಈ ಹಿಂದೆನೂ ಅಲ್ಲಿ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನೂ ಒಂದು ಸತಿ ಯಾಕೆ ಅಂದರೆ ಯಾರಿಗೆ ಅರ್ಥ ಆಗಿಲ್ವೋ ಅವ್ರ ತಲೆಗೆ ಇನ್ನೊಂದು ಸತಿ ಹೇಳಿದ್ರೆ ಕ್ಲೀನಾಗಿ, ಪಾಪ ಮೊದಲನೇ ಸತಿ ಸಬ್ಜೆಕ್ಟ್ ಕಲಿಬೇಕಾದ್ರೆ ಸ್ವಲ್ಪ ಆ ವಿಷಯ ಹೋಗೋದು ಕಷ್ಟ ಆಗುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ. ಉದಾಹರಣೆ ಕುಂಡಲಿಯಲ್ಲಿ ಲಗ್ನ ಮೀನ ಲಗ್ನ ಕೊಟ್ಟಿದ್ವಿ. ಎಷ್ಟು ಡಿಗ್ರಿ? 10 ಡಿಗ್ರಿ 20 ನಿಮಿಷ ಆಗಿರುತ್ತೆ. ಹಂಗಾದ್ಮೇಲೆ 64ನೇ ನವಾಂಶ ಎಲ್ಲಿ ಬೀಳುತ್ತೆ? 8ನೇ ಮನೆಯಲ್ಲಿ. ನಿಮಗೆ ತೋರಿಸಿದ್ದೀನಿ ತುಲಾ ರಾಶಿಯಲ್ಲಿ ಬೀಳುತ್ತೆ ಅಂತ. 8ನೇ ಮನೆ ನವಾಂಶದ ಲಗ್ನ ಡಿಗ್ರಿನೇ ಆಗಿರುತ್ತೆ. 64ನೇ ನವಾಂಶ ಎಲ್ಲ ಇರುತ್ತೆ. ಲಗ್ನದ ಡಿಗ್ರಿ 10 ಡಿಗ್ರಿ 20 ನಿಮಿಷ ಮೀನರಾಶಿ ಆಗಿದ್ದರೆ 64ನೇ ನವಾಂಶ 8ನೇ ಮನೆಯಲ್ಲಿ ತುಲಾ ರಾಶಿ ಕೊಟ್ಟಿರೋ ಉದಾಹರಣೆಯಲ್ಲಿ 10 ಡಿಗ್ರಿ 20 ನಿಮಿಷನೇ ಆಗಿರುತ್ತೆ. ಆ ಪಾದ ಎಲ್ಲಿಂದ ಇರುತ್ತೆ? 10 ಡಿಗ್ರಿಯಿಂದ 13-20 ತನಕ ಇರುತ್ತೆ. ಇದು ನವಾಂಶಾಧಿಪತಿ ಸಾವಿಗೆ ಕಾರಣ ಆಗುತ್ತೆ ಅಂತ. ಉದಾಹರಣೆ ಕುಂಡಲಿಯಲ್ಲಿ ಲಗ್ನ ಮೀನ ರಾಶಿ 4ನೇ ನವಾಂಶ ಆಗಿದ್ದು 64ನೇ ನವಾಂಶ ಏನಾಗುತ್ತೆ? ತುಲಾ ರಾಶಿ 4ನೇದೇ ಆಗಿರುತ್ತೆ. ಲಗ್ನದ ಡಿಗ್ರಿಗೆ ಅಲ್ಲಿ ಬಂತು ಅಂದರೆ
ಅಲ್ಲಿ ಅಕಸ್ಮಾತ್ 5ನೇ ನವಾಂಶ ಇದ್ದರೆ ಇಲ್ಲಿ ತುಲಾರಾಶಿ 5ನೇ ನವಾಂಶ ಆಗೋದು. ಒಂದು ವೇಳೆ ಮೀನದ್ದು 6ನೇ ನವಾಂಶ ಇದ್ದರೆ ಇಲ್ಲಿ 64ನೇ ನವಾಂಶಾಧಿಪತಿ ಏನಾಗೋದು ತುಲಾರಾಶಿ 6ನೇ ನವಾಂಶದಲ್ಲಿ ಬೀಳೋದು ಅಂತ ಹೇಳ್ತೀನಿ. ಇನ್ನೂ 64ನೇ ನವಾಂಶ ಈಸಿಯಾಗಿ ನವಾಂಶ ಕುಂಡ್ಲಿಯಲ್ಲಿ ಕಂಡುಹಿಡಿಬೋದು. ಇವಾಗ ಲಗ್ನ ಕುಂಡ್ಲಿ ನಿಮಗೆ ಬರುತ್ತೆ, ನಿಮಗೆ ಅಲ್ಲಿ ಕೊಟ್ಟಿರಲ್ಲ ಅಂದ್ಕೊಳ್ಳಿ. ನೀವು ಲಗ್ನ ಕುಂಡ್ಲಿ ನೋಡ್ತೀರಾ, ನವಾಂಶ ಕುಂಡ್ಲಿ ನೋಡ್ತೀರಾ, ಲಗ್ನ ಎಲ್ಲಿರುತ್ತೋ ಅಲ್ಲಿಂದ ಯಾವ ಇದರಲ್ಲಿದೆ ಅನ್ನೋದು ನವಾಂಶ ಕುಂಡ್ಲಿಯಲ್ಲಿ ಲಗ್ನ ಯಾವ್ದು ಬಿದ್ದಿದೆ ಅಂತ ನೋಡ್ಕೊಳ್ಳಿ. ಅಲ್ಲಿಂದ ನವಾಂಶ ಲಗ್ನದಿಂದ 4ನೇ ಮನೆ ಏನಾಗುತ್ತೆ 64ನೇ ನವಾಂಶಾಧಿಪತಿ ಆಗಿರುತ್ತೆ ಅಂತ ಹೇಳ್ಬೋದು. ಆದ ಕಾರಣ ಉದಾಹರಣೆ ಕುಂಡ್ಲಿಯಲ್ಲಿ ನವಾಂಶ ಕುಂಡ್ಲಿ ಕೊಟ್ಟಿದ್ದೀನಿ. ಒಂದು ವೇಳೆ ಲಗ್ನ ಕುಂಡ್ಲಿಯಲ್ಲಿ 64ನೇ ನವಾಂಶದಲ್ಲಿ ಸ್ಥಿತ ಆಗಿರೋ ಗ್ರಹ ಇರುತ್ತಲ್ವಾ, ನವಾಂಶ ಕುಂಡ್ಲಿಯಲ್ಲೆಲ್ಲ ಇರುತ್ತೆ, 4ನೇ ಮನೆಯಲ್ಲಿ ಇರುತ್ತೆ ಲಗ್ನ ಕುಂಡ್ಲಿಯಿಂದ. ಅದು ಏನು ಮಾಡುತ್ತೆ, ಮೃತ್ಯು ಸಮಾನ ಕಷ್ಟ ಕೊಡುತ್ತೆ, ಇಲ್ಲ ಮೃತ್ಯುಗೆ ಕಾರಣ. ಮೃತ್ಯು ಕೊಡಬೇಕು ಅಂದರೆ ತುಂಬ ಕ್ರೂರವಾಗಿದ್ದರೆ ಮೃತ್ಯು ಕೊಡುತ್ತೆ, ಇಲ್ಲ ತುಂಬ ಕಷ್ಟ ಕೊಡುತ್ತೆ ಅಂತ ಹೇಳ್ಬೋದು. 64ನೇ ನವಾಂಶಾಧಿಪತಿನೇ ಇವಾಗ ನಾನು ಅಲ್ಲಿ ತೋರಿಸಿದ್ದು ಲಾಸ್ಟ್ ಇದರಲ್ಲಿ 64ನೇ ನವಾಂಶಾಧಿಪತಿ ಶನಿ ಆಗುತ್ತೆ ಅಂತ ತೋರಿಸಿದ್ದೀನಿ. ಅಲ್ಲೇನಾದರೂ ಅಲ್ಲೇ ಇದ್ದರೆ ಅದು ತುಂಬ ಕ್ರೂರ ಆಗುತ್ತೆ. ಸುಲಭವಾಗಿ ಕಂಡುಹಿಡಿಯೋದು ಏನು, ನವಾಂಶ ಕುಂಡ್ಲಿಯ 4ನೇ ಮನೆಯಲ್ಲಿ ಸ್ಥಿತವಾಗಿರುವ ಗ್ರಹ 64ನೇ ನವಾಂಶ ಕುಂಡ್ಲಿಯಿಂದ 4ನೇ ಮನೆ ಅಧಿಪತಿ ಸಾವಿಗೆ ಕಾರಣ ಆಗ್ಬೋದು ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡೋಣ. ನೋಡಿ 64ನೇ ನವಾಂಶಾಧಿಪತಿಗೆ ಉದಾಹರಣೆ ಇನ್ನೊಂದು ಕೊಟ್ಟಿದ್ದೀನಿ ನೋಡಿ. ಲಗ್ನ ಫಸ್ಟ್ ಕೊಟ್ಟಿರೋ ಹಾಗೆ ಕೊಟ್ಟಿದ್ದೀನಿ. ಲಗ್ನದಿಂದ 10 ಡಿಗ್ರಿ 20 ನಿಮಿಷ ಆಗಿರುತ್ತೆ ರಾಶಿ ಕುಂಡ್ಲಿಯಲ್ಲಿ. 64ನೇ ನವಾಂಶ ಏನು ಬಂದಿತ್ತು ಅವಾಗ ತುಲಾರಾಶಿ ಬಂದಿತ್ತು. ಅದೇ ರೀತಿ ಚಂದ್ರನಿಗೆ ಕಂಡುಹಿಡಿಯೋಣ. ಚಂದ್ರನಿಗೆ ಇಲ್ಲಿ ಡಿಗ್ರಿ ಎಷ್ಟಿದೆ 16 ಡಿಗ್ರಿ 10 ನಿಮಿಷ. ಇಲ್ಲಿ 5ನೇ ನವಾಂಶಕ್ಕೆ ಬಿತ್ತು. 5ನೇ ನವಾಂಶ ಎಲ್ಲಿ ತನಕ ಇರುತ್ತೆ ಅಂದರೆ 13 ಡಿಗ್ರಿ 20 ನಿಮಿಷದಿಂದ 16 ಡಿಗ್ರಿ 40 ತನಕ 5ನೇ ನವಾಂಶ ಆಗಿರುತ್ತೆ. ಆದ್ದರಿಂದ 64ನೇ ನವಾಂಶ ಚಂದ್ರನಿರೋ ರಾಶಿಯಿಂದ ಎಣಿಸಿದಾಗ ನೋಡಿ, ಕಟಕ 1, ಸಿಂಹ 2, ಕನ್ಯಾ 3, ತುಲಾ 4, ವೃಶ್ಚಿಕ 5, ಧನುರ್ 4, ಮಕರ 7, ಕುಂಭರಾಶಿ ಏನಾಯಿತು 8. 8ನೇದು 16 ಡಿಗ್ರಿ 10 ನಿಮಿಷ. ಚಂದ್ರ ಯಾವ ಡಿಗ್ರಿಯಲ್ಲಿದ್ದಾನೋ ಅದೇ ಡಿಗ್ರಿಯ ನವಾಂಶಾಧಿಪತಿ ಇಲ್ಲಿ ಶನಿನೇ ಆದ. 5ನೇ ನವಾಂಶದಲ್ಲಿ ಇದೆ. 64ನೇ ನವಾಂಶ ಎಲ್ಲಿ ಬಿತ್ತು, ಕುಂಭ ಲಗ್ನದ 5ನೇ ನವಾಂಶ ಏನಾಗುತ್ತೆ ಧನಿಷ್ಠ 3, ಧನಿಷ್ಠ 4, ಶತಭಿಷ 1, ಶತಭಿಷ 2, ಶತಭಿಷ 3. ಶತಭಿಷ 3 ಏನಾಗುತ್ತೆ 5ನೇ ನವಾಂಶ ಆಗುತ್ತೆ. ಇವಾಗ ನವಾಂಶ ಕುಂಡ್ಲಿಯಲ್ಲಿ ನೋಡೋಣ. ನವಾಂಶ ಕುಂಡ್ಲಿಯಲ್ಲಿ ಲಾಸ್ಟ್ ಟೈಮ್ ಕೊಟ್ಟಿದ್ದೀನಿ. ಲಗ್ನ ಎಲ್ಲಿ ಬಂತು, ತುಲಾ ಲಗ್ನಕ್ಕೆ ಬಂತು. ನವಾಂಶ ಎಲ್ಲಿಗೆ ಬಂತು, ಲಗ್ನದ ಕರದ್ರೇಖ ಇದು ಕರ ನವಾಂಶಾಧಿಪತಿ ಮಕರ ರಾಶಿಯಲ್ಲಿ ಬಂತು. ಅದರ ಅಧಿಪತಿ ಶನಿನೇ ಆದ 64ನೇ ನವಾಂಶಾಧಿಪತಿ. ನೋಡಿ ಚಂದ್ರನಿಂದ ಲೆಕ್ಕ ಹಾಕಿದ್ರೆ ಎಷ್ಟು ನವಾಂಶ ಚಂದ್ರ ತಗೊಂಡಿರೋದು 5. ಇಲ್ಲಿ ಬರುತ್ತೆ ಚಂದ್ರನದು ಲೆಕ್ಕ ಹಾಕಿದ್ರೆ ನೋಡಿ, ಚಂದ್ರನ ರಾಶಿ ಲೆಕ್ಕ ಹಾಕೊಳ್ಳಿ. 5ನೇ ನವಾಂಶ ಅಂದರೆ ಕಟಕ 1, ಸಿಂಹ 2, ಕನ್ಯಾ 3, ತುಲಾ 4, ವೃಶ್ಚಿಕ 5. ಅಂದರೆ ನವಾಂಶ ಕುಂಡ್ಲಿಯಲ್ಲಿ ಚಂದ್ರ ಎಲ್ಲಿ ಹೋಗಿ ಕೂತ, ವೃಶ್ಚಿಕ ರಾಶಿಯ ಅಲ್ಲಿ ಹೋಗಿ ಕೂತ ಚಂದ್ರ. ಇವಾಗ ಕರನವಾಂಶಾಧಿಪತಿ ಚಂದ್ರನಿಂದ ಯಾವುದಾಗುತ್ತೆ, ಕುಂಭರಾಶಿಯಲ್ಲಿ 5ನೇದಾಗುತ್ತೆ. ಕುಂಭರಾಶಿಯಲ್ಲಿ 5ನೇದು ಅಂದರೆ ಕುಂಭರಾಶಿನ ಎಣಿಸೋದು 9ನೇ ಮನೆಯಿಂದ ಎಣಿಸ್ಬೇಕು ನೋಡಿ. 7 ಸಿಂಹ, 8 ಕನ್ಯಾ, 9ನೇದು ಯಾವುದಾಗುತ್ತೆ ತುಲಾರಾಶಿ ಆಗುತ್ತೆ. ನೋಡಿ ವೀಕ್ಷಕರೇ, ಲಗ್ನದಿಂದನೂ 64ನೇ ನವಾಂಶ ಶನಿನೇ ಆದ, ಚಂದ್ರನಿಂದನೂ 64ನೇ ನವಾಂಶ ಶನಿನೇ ಆದ. ಇಬ್ಬರೂ ಶನಿನೇ ಆದರೂ ಯಾರಾದರೂ ಶನಿ ತುಂಬ ಕ್ರೂರ ಆಯಿತು ಅಂತ ಹೇಳ್ಬೋದು. ಇದನ್ನು ನೀವು ನೋಡಿಕೊಂಡು ಕಲ್ತ್ಕೊಂಡು ಬಂದರೆ ನಿಮ್ಗೆ ಹೇಗೆ ನವಾಂಶ ಕ್ಯಾಲ್ಕುಲೇಷನ್ ನೋಡಿ. ಚಂದ್ರನಿಂದ 4ನೇ ಮನೆ ಅಧಿಪತಿ ಕುಂಭರಾಶಿ, ಲಗ್ನದಿಂದ 4ನೇ ಮನೆ ಅಧಿಪತಿ ಮಕರ ರಾಶಿ ಶನಿನೇ ಆಯಿತು. ಇವಾಗ ನೋಡಿ ನವಾಂಶದಿಂದ ಎಷ್ಟು ಈಸಿಯಾಗಿ ಕೌಂಟಿಂಗ್ ಮಾಡಿದೆ ಕಂಡುಹಿಡಿಬೋದು. ಲಗ್ನದಿಂದ 4ರಲ್ಲಿರೋ ಗ್ರಹ ಮೃತ್ಯು ಕೊಡುತ್ತೆ ನವಾಂಶ ಕುಂಡ್ಲಿಯಲ್ಲಿ.
ಚಂದ್ರನಿಂದ 4ನೇ ಮನೆಯಲ್ಲಿರುವ ಅಧಿಪತಿ ಮೃತ್ಯು ಅಥವಾ ಮೃತ್ಯು ಸಮಾನ. ನಾನು ಎರಡಕ್ಕೂ ಹೇಳಿದ್ದೀನಿ. ಯಾವ ಥರ ಕಷ್ಟ ಬರುತ್ತೆ ಅನ್ನೋದು ನೋಡಿಕೊಂಡು ಇದು ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ. 64ನೇ ನವಾಂಶದ ಇನ್ನೂ ಹೆಚ್ಚಿಂದ ಇದು ಕೊಡ್ತೀನಿ. ಇಲ್ಲಿ ಉದಾಹರಣೆ ಕುಂಡಲಿಯಲ್ಲಿ ಚಂದ್ರನ ಡಿಗ್ರಿ 16.10 ಡಿಗ್ರಿ ಆಗಿದ್ದು, ಅಂದರೆ 16.10 ಮಿನಿಟ್ಸ್. ಪುಷ್ಯ 4ನೇ ಪಾದದಲ್ಲಿ ಇರುತ್ತದೆ. 64ನೇ ನವಾಂಶವು ಚಂದ್ರ ಲಗ್ನದಿಂದ ಎಣಿಸಿದಾಗ ಕುಂಭರಾಶಿಯಲ್ಲಿ 16.10 ಡಿಗ್ರಿಗೆ ಬರುತ್ತದೆ. ಚಂದ್ರನಿಂದ 8ನೇ ಮನೆಯಲ್ಲಿ 64ನೇ ನವಾಂಶವು ಇರುತ್ತದೆ. ಅದು ಶತಭಿಷ 3ನೇ ಪಾದ ಆಗಿರುತ್ತದೆ. ಅಂದರೆ ಕುಂಭರಾಶಿಯ 5ನೇ ನವಾಂಶ ಆಗಿರುತ್ತದೆ. ನವಾಂಶ ಕುಂಡಲಿಯಲ್ಲಿ ಅದು ಕುಂಭರಾಶಿಯಲ್ಲೇ ಬರುವುದರಿಂದ ಕುಂಭರಾಶಿಯ ಅಧಿಪತಿ ಶನಿಯು ಚಂದ್ರ ಲಗ್ನದ 64ನೇ ನವಾಂಶಾಧಿಪತಿ ಆಗಿರುತ್ತಾನೆ. ಗೋಚಾರದಲ್ಲಿ 64ನೇ ನವಾಂಶದಲ್ಲಿ ನವಗ್ರಹಗಳು ಗೋಚರಿಸುವಾಗ ಅಶುಭ ಫಲಗಳು, ಮೃತ್ಯು ಸಮಾನ ಕಷ್ಟಗಳು ಬರುತ್ತವೆ. ಅಂದರೆ ಮೃತ್ಯು ಸಮಾನ ಕಷ್ಟಗಳು ಗ್ರಹಗಳ ಕಾರಕತ್ವ, ಮಾರಕತ್ವ ಮುಂತಾದವುಗಳ ಗುಣಗಳ ಪ್ರಕಾರ ಫಲ ಕೊಡುತ್ತವೆ. ದಶಾಭುಕ್ತಿ ಅಶುಭವಾಗಿದ್ದರೆ 64ನೇ ನವಾಂಶದ ಅಧಿಪತಿಯ ದಶ ಅಥವಾ ಭುಕ್ತಿ ನಡೆಯುತ್ತಿದ್ದರೆ ಸಾವು ಸಂಭವಿಸಬಹುದು. ಅಂದರೆ ನೀವು ಡೆತ್ ಸೀಕ್ರೆಟ್ ಕೇಳಿದ್ದೀರಾ, ನಾನು ಕೊಟ್ಟಿದ್ದೀನಿ. ಲಗ್ನದಿಂದ ಲಾಸ್ಟ್ ಇದರಲ್ಲಿ ಎಕ್ಸಾಂಪಲ್ಲು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಚಾರ್ಟ್ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇವತ್ತು ಚಾರ್ಟ್ ಆದಮೇಲೆ ಚಂದ್ರಂದು ಯಾವ ಡಿಗ್ರಿಯಲ್ಲಿದೆ ಅಂತ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ. 4ನೇ ಸತಿ ರಿಪೀಟ್ ಮಾಡಿದ್ದೀನಿ. ಈ ವಿಡಿಯೋದಿಂದ 1 ಸತಿ ಅಲ್ಲ 2 ಸತಿ ನೋಡಿದ್ರೆ ಖಂಡಿತ ಅರ್ಥ ಆಗುತ್ತೆ ಅನ್ಕೊತೀನಿ. ಚಂದ್ರನ ಡಿಗ್ರಿ ಎಷ್ಟು ಕೊಟ್ಟಿದ್ದೀನಿ? 16.10 ಡಿಗ್ರಿ ಆಗುತ್ತೆ. ಅದು ಪುಷ್ಯ 4ನೇ ಪಾದದಲ್ಲಿರುತ್ತೆ. 16.10 ನೀವು ಚೆಕ್ ಮಾಡ್ಕೊಳ್ಳಿ. ಕಂಪ್ಯೂಟ್ರಲ್ಲೋ ಇಲ್ಲ ನವಾಂಶ ಪಾದನೋ ಮೊಬೈಲಲ್ಲೋ ಒಂದು ಆ್ಯಪು ಹಿಂದೂ ಕ್ಯಾಲೆಂಡ್ರು ನಿಮಗೆ ಕಷ್ಟ ಆಗುತ್ತೆ ಮಾಡ್ಕೋಬೋದು. ಇಲ್ಲ ಆಸ್ಟ್ರೋಸೇಜ್ ಈ ಥರದ್ದು ಯಾವುದಾದ್ರೂ ಮಾಡ್ಕೊಳ್ಳಿ. ಸೂರ್ಯಾಲಯ ಅಂತ ಇದೆ, ಅದನ್ನು ಮಾಡ್ಕೋಬೋದು. ನಿಮ್ಮ ಡಿಗ್ರಿಗಳು ಕ್ಲೀನಾಗಿ ಗೊತ್ತಾಗುತ್ತೆ. 16 ಡಿಗ್ರಿ 10 ನಿಮಿಷ ಅಂದರೆ ಪುಷ್ಯ 4ನೇ ಪಾದ ಆಗುತ್ತೆ. ಅಂದರೆ 5ನೇ ನವಾಂಶ ಆಗುತ್ತೆ. ಕಟಕ ರಾಶಿಯ 5ನೇ ನವಾಂಶ ಆಗುತ್ತೆ. 64ನೇ ನವಾಂಶ ನೋಡಬೇಕು ಚಂದ್ರ ಲಗ್ನದಿಂದ ಅಂತ ನೋಡಿದಾಗ ಕಟಕದಿಂದ ಎಣಿಸಿದಾಗ ಬರೋದು ಏನಾಗುತ್ತೆ? ಕುಂಭರಾಶಿ ಆಗುತ್ತೆ. ಕುಂಭರಾಶಿಯಲ್ಲಿ ಚಂದ್ರನ ಡಿಗ್ರಿ ಏನಿರುತ್ತೋ ಅದೇ 64ನೇ ನವಾಂಶದ ಡಿಗ್ರಿ ಆಗಿರುತ್ತೆ. 64ನೇ ನವಾಂಶ 16.10 ಅಂದರೆ ಅಲ್ಲಿ ಎಷ್ಟನೇ 13.20ರಿಂದ 16:40 ತನಕ ಏನಾಗುತ್ತೆ? 64ನೇ ನವಾಂಶದ ಭಾವ ಅಲ್ಲಿ ಬರುತ್ತೆ. ಯಾವ ಡಿಗ್ರಿಯಿಂದ ಯಾವ ಡಿಗ್ರಿಗೆ ಅದರ ವಿಸ್ತೀರ್ಣ ಅನ್ನೋದು ಗೊತ್ತಾಗುತ್ತೆ. ಚಂದ್ರನಿಂದ 8ನೇ ಮನೆಯಲ್ಲಿ 64ನೇ ನವಾಂಶ ಇದೆ. ಅದು ಶತಭಿಷ 3ನೇ ಪಾದಕ್ಕೆ ಬರುತ್ತೆ. ನಾನು ಹೇಳಿದೆ ಇದು ಕುಂಭರಾಶಿ ಸ್ಟಾರ್ಟ್ ಆಗೋದು ಧನಿಷ್ಠ 3ರಿಂದ, ಧನಿಷ್ಠ 4, ಶತಭಿಷ 1, 2, 3 ಎಷ್ಟಾಯಿತು? 5ನೇ ನವಾಂಶ. ಅಂದರೆ ಕುಂಭರಾಶಿಯ 5ನೇ ನವಾಂಶ ಅಂದರೆ ಅದು ಪಂಚಾಂಶ ಅಂತ ಹೇಳ್ತೀವಿ, ಮಧ್ಯದಲ್ಲಿ ಬರುತ್ತೆ. ಆ ನವಾಂಶ ಏನಾಗುತ್ತೆ? 64ನೇ ನವಾಂಶ ಆಗುತ್ತೆ. ನವಾಂಶ 5ನೇದು ಪಂಚಮ ಯಾವಾಗ್ಲೂ ವರ್ಗೋತ್ತಮ ಅನ್ನೋದು ಇರುತ್ತೆ. ನವಾಂಶ ಕುಂಡಲಿಯಲ್ಲಿ ಸ್ಥಿರ ರಾಶಿಗೆ ವರ್ಗೋತ್ತಮ ಆಗುತ್ತೆ 5ನೇ ನವಾಂಶ. ಅದು ಕುಂಭರಾಶಿ ಸ್ಥಿರ ಆಗಿರೋದ್ರಿಂದ ನವಾಂಶ ಕುಂಡಲಿಯಲ್ಲಿ 64ನೇ ನವಾಂಶ ಎಲ್ಲಿ ಬರುತ್ತೆ? ಕುಂಭರಾಶಿಗೆ ಬರುತ್ತಾನೆ. ನೀವು ಬೇಕಾಗಿದ್ದರೆ ನವಾಂಶ ಕ್ಯಾಲ್ಕುಲೇಷನ್ ಹಿಂದಿಂದ ನೋಡಿದ್ರೆ ಅದು ಲೆಕ್ಕ ಹಾಕ್ಕೋಬೋದು, ಇದನ್ನು ಲೆಕ್ಕ ಹಾಕ್ಕೋಬೋದು. ಗೋಚಾರದಲ್ಲಿ ಈ 64ನೇ ನವಾಂಶದಲ್ಲಿ ನವಗ್ರಹಗಳು ಅಂದರೆ 9 ಗ್ರಹಗಳು ಗೋಚರಿಸಬೇಕಾದ್ರೆ ಅದರ ಶುಭನ ಅಶುಭನ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಶುಭ ಗ್ರಹ ಆದಾಗ ಏನಾಗುತ್ತೆ? ಮೃತ್ಯು ಸಮಾನ ಕಷ್ಟ, ಆಯಾ ಗ್ರಹದ ಕಾರಕತ್ವ, ಮಾರಕತ್ವ, ಬಾಧಕಾಧಿಪತಿ, ಮಾಂದಿ ಇಂಥವೆಲ್ಲ ನೋಡಿನೂ ಹೇಳಬೇಕಾಗುತ್ತೆ. ಅವರವರ ಗುಣದ ಪ್ರಕಾರ ಫಲ ಕೊಡುತ್ತೆ, ಶುಭನ ಅಶುಭನ ಅಂತೇಳ್ಬಿಟ್ಟು. ಅಲ್ಲಿ ಎಲ್ಲ ಗ್ರಹಗಳು ಅಶುಭ ಮಾಡಲ್ಲ. ಅಶುಭ ಗ್ರಹಗಳು ಅವು ಮಾರಕತ್ವ ಇದ್ದಾಗ ಅದು ಸರಿಯಾದ ಫಲ
ಕೊಡುತ್ತೆ. ಒಂದು ವೇಳೆ ದಶಭುಕ್ತಿ ತುಂಬ ಕೆಟ್ಟದಾಗಿದ್ದರೆ, ಮಾರಕಾಧಿಪತಿ ಬಾಧಕಾಧಿಪತಿ ಇದಾಗಿದ್ದರೆ, ಗೋಚಾರದಲ್ಲಿ ಅಲ್ಲೇನಾದರೂ 64ನೇ ನವಾಂಶದ ಅಧಿಪತಿ ಮೇಲಾಗಲಿ ಅಲ್ಲಿ 64ನೇ ನವಾಂಶದಲ್ಲಿ ಪಾಸ್ ಆಗಬೇಕಾದ್ರೆ ಏನಾಗುತ್ತೆ, ಅಲ್ಲಿ ಇನ್ಯಾವುದಾದ್ರೂ ಅಶುಭ ಗ್ರಹಗಳಿದ್ದರೆ ಆ ಗ್ರಹಗಳ ಭುಕ್ತಿಗಳಲ್ಲಾಗಲಿ ಈ ದಶಾಭುಕ್ತಿ ಪಾಸ್ ಆದಾಗ ಅದ್ರ ದಶಾಭುಕ್ತಿ ಕೆಟ್ಟದಾಗಿದ್ದರೆ, ಆ 64ನೇ ನವಾಂಶದ ಅಧಿಪತಿದೇ ಇದಾದರೆ ಅವ್ರದ್ದೇ ದಶೆ ನಡೀತಿದ್ರೆ ಸಾವು ಸಂಭವಿಸಬಹುದು. ಹೇಳಿದ್ನಲ್ಲ, ಮಾರಕ ಬಾಧಕ ಮಾಂದಿ ಮತ್ತು 64ನೇ ನವಾಂಶ ಅಧಿಪತಿ ಅಲ್ಲೇ ಪಾಸಾದಾಗ ಈ ಥರದ್ದೆಲ್ಲ ಇದ್ದಾಗ ಏನಾಗುತ್ತೆ, ನಿಮಗೆ ಅಶುಭ ಫಲ ಸಿಗುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿಮ್ಮನ್ನು ಭೇಟಿ ಆಗೋಣ. ಒಂದೇ ಒಂದು ಕುಂಡಲಿ ಮಾತ್ರ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಡಿಗ್ರಿ ವೈಸ್ ಒಂದು ಎಕ್ಸಾಂಪಲ್. ಅಂದರೆ ನಾನು ಬೇರೆ ಗ್ರಹಗಳೆಲ್ಲ ಕೊಡದೆ, ಮಾರಕ ಬಾಧಕ ಇವೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ, ಓನ್ಲಿ ಕ್ಯಾಲ್ಕುಲೇಷನ್ ಹೇಳ್ಕೊಟ್ಟಿದ್ದೀನಿ. 64ನೇ ನವಾಂಶಾಧಿಪತಿ ಎಲ್ಲಿದೆ, ಕೆಲವೊಂದು ಯಾರ್ದಾದ್ರೂ ಸಾವು ಬಂದಿರೋದು ಯಾವ ಟೈಮಲ್ಲಿ ಇದ್ದರೆ ಏನಾಗಿರ್ಬೋದು ಅಂತ ಅವನ್ನ ಡೆತ್ದು ಇಟ್ಕೊಂಡು ಹೇಳಬೇಕು ಅಂದರೆ ಕಷ್ಟ. ನೋಡೋಣ, ಯಾವುದಾದ್ರೂ ಇರೋದನ್ನು ನಾನು ನೋಡಿಬಿಟ್ಟು ನಿಮಗೆ ಹೇಳ್ತೀನಿ ಯಾವ ಟೈಮಲ್ಲಿ ಏನು. ಇನ್ನೊಂದು ಸತಿ 64ನೇ ನವಾಂಶಾಧಿಪತಿ ಯಾವ ಥರ ಕೆಲಸ ಮಾಡುತ್ತೆ ಅಂತ ಉದಾಹರಣೆ ಕುಂಡ್ಲಿ ಸಹಿತ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನನ್ನ ಅಪಾಯಿಂಟ್ಮೆಂಟ್ ತಗೋಬೇಕು ಅಂದರೆ ನನ್ನ ಮೊಬೈಲ್ ನಂಬರ್ ಈ ಥರ ಇದೆ, 9945299511. ನಮಸ್ಕಾರ ವೀಕ್ಷಕರೇ.